ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಇನ್ನು ನೋಟಿಫಿಕೇಷನನ್ನು ಫೆಬ್ರವರಿ 1ನೇ ತಾರೀಕು ಹೊರಡಿಸಲಾಗಿರುತ್ತದೆ. ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ ನಾನ್ ಎಕ್ಸಿಕ್ಯೂಟಿವ್ ಕ್ಯಾಟಗರಿಯಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು ಪರ್ಸನ್ ವಿತ್ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಿರುತ್ತದೆ. ಇನ್ನು ಹುದ್ದೆಗಳು ಬಂದು ಜೂನಿಯರ್ ಆಪರೇಟರ್ನ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ ಮಾಸಿಕ 23,000ದಿಂದ 78,000ದವರೆಗೆ ವೇತನವಿರುತ್ತದೆ. ಇನ್ನು ಈ ಹುದ್ದೆಗಳು ಹರಿಯಾಣ ಸ್ಟೇಟ್ನಲ್ಲಿ ಇದ್ದು ಒಟ್ಟು 2 ಹುದ್ದೆಗಳು ಖಾಲಿ ಇರುತ್ತವೆ. ವಿವಿಧ ಸ್ಟೇಟ್ಗಳಲ್ಲಿ ಹುದ್ದೆಗಳು ಖಾಲಿ ಇದ್ದು ಒಟ್ಟು 250 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ $25,000ದಿಂದ 1,05,000ದವರೆಗೆ ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ನ ಹುದ್ದೆಗೆ ವೇತನವಿರುತ್ತದೆ. ಹಾಗೆ ಈ ಹುದ್ದೆಗಳು PWBD ಕ್ಯಾಟಗರಿಗೆ ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿದ್ದು ಜೂನಿಯರ್ ಅಟೆಂಡೆಂಟ್ ಹಾಗೂ ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ನ ಹುದ್ದೆಗಳು ಇರುತ್ತವೆ. ಈ ಹುದ್ದೆಗೆ ಲೋ ವರ್ಷನ್ ಹಾರ್ಡ್ ಹೇರಿಂಗ್ ಡೆಪ್ತ್ ಮತ್ತು ಮೆಸ್ಕ್ಯುಲೋಟೆಡ್ ಇರುವ ಮಲ್ಟಿ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಮೊದಲನೇದಾಗಿ ಜೂನಿಯರ್ ಆಪರೇಟರ್ನ ಹುದ್ದೆಗೆ 10th PUC ITI ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ITIನಲ್ಲಿ ಎಲೆಕ್ಟ್ರಿಕ್ ಇನ್ಸ್ಟ್ರುಮೆಂಟೇಷನ್ ಮೆಕ್ಯಾನಿಕ್ ಇನ್ಸ್ಟ್ರುಮೆಂಟೇಷನ್ ಮೆಕ್ಯಾನಿಕ್, ಕೆಮಿಕಲ್ ಪ್ಲ್ಯಾಂಟ್ನಲ್ಲಿ ಎಲೆಕ್ಟ್ರಿಷಿಯನ್, ಮಿಷಿನಿಸ್ಟ್, ಫಿಟ್ಟರ್ ಮತ್ತು ವೈರ್ಮ್ಯಾನ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಹಾಗೆ ಅರ್ಜಿಯನ್ನು ಸಲ್ಲಿಸುವಂಥವ್ರಿಗೆ 1 year ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗುತ್ತದೆ. ಜೂನಿಯರ್ ಅಟೆಂಡರ್ನ ಹುದ್ದೆಗೆ ಹೈಯರ್ ಸೆಕೆಂಡರಿ ಅಂದರೆ 2nd PUC ಓದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಈ ಹುದ್ದೆಗೆ PWBD ಕ್ಯಾಟಗರಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಹಾಗೆ ಈ ಹುದ್ದೆಗೆ ಯಾವುದೇ ವರ್ಕ್ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ. ಇನ್ನು ಮೂರನೇದಾಗಿ ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ನ ಹುದ್ದೆಗೆ ಈ ಹುದ್ದೆಗೆ ಗ್ರ್ಯಾಜುಯೇಷನ್ ಆಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಈ ಹುದ್ದೆಗೆ ಮಿನಿಮಮ್ 1 year ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ನ ಹುದ್ದೆಗೆ MA MSc MCom ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಹಾಗೆ ಬಿಸ್ನೆಸ್ ಅಸಿಸ್ಟೆಂಟ್ನ ಹುದ್ದೆಗೆ CGPA ಎಲ್ಲ ಚೆಕ್ ಮಾಡ್ತಾರೆ. ಅಂದರೆ ಮಿನಿಮಮ್ 60% ಇರಬೇಕಾಗುತ್ತದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥವ್ರಿಗೆ. ಹಾಗೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರುವಂಥವ್ರು ನೋಡೋದಾದರೆ SC ST OBC PWBD EWS ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸೋ ಮಿನಿಮಮ್ ಏಜ್ ಬಂದು 18 ವರ್ಷ ಆಗಿದ್ದು ಮ್ಯಾಕ್ಸಿಮಮ್ ಏಜ್ ಬಂದು 26 ವರ್ಷ ಆಗಿರುತ್ತದೆ. ಅದರೊಳಗಡೆ ಇರುವಂಥ ಅಭ್ಯರ್ಥಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. SC ST ಕ್ಯಾಟಗರಿಗೆ ಆದರೆ 5 years, OBC ಕ್ಯಾಟಗರಿಗೆ ಆದರೆ 3 years ಏಜ್ ರಿಲ್ಯಾಕ್ಸೇಷನ್ ಇದ್ದು ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಅದರಲ್ಲಿ ಜನರಲ್ EWS ಆದರೆ 3 ವರ್ಷ,
ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಲ್ಲಿ ಇರೋವಂಥ ಕ್ಯಾಟಗರಿಯಲ್ಲಿ SC/ST ಕ್ಯಾಟಗರಿ ಆದರೆ 8 ವರ್ಷ, ಮತ್ತು SC/ST ಕ್ಯಾಂಡಿಡೇಟ್ ಆದರೆ 8 ವರ್ಷ, OBC ಕ್ಯಾಂಡಿಡೇಟ್ ಆದರೆ 6 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, ಪರ್ಸನ್ ವಿತ್ ಡಿಸಬಿಲಿಟೀಸ್ ಇರುವಂಥ ಕ್ಯಾಟಗರಿಗೆ ಮಿನಿಮಮ್ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಪ್ಲಸ್ ನಿಮಗೆ ಅದರಲ್ಲಿ SC/ST ಕ್ಯಾಟಗರಿಗೆ ಸೇರಿದವರಾದರೆ 15 ವರ್ಷ, ಮತ್ತು OBC ಕ್ಯಾಟಗರಿಗೆ ಸೇರಿದವರಾದರೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಸ್ಕಿಲ್ ಪ್ರೊಫಿಷಿಯನ್ಸಿ ಅಥವಾ ಫಿಸಿಕಲ್ ಟೆಸ್ಟ್ ಮತ್ತು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತದೆ ಈ ಹುದ್ದೆಗೆ ಆಯ್ಕೆಯಾಗಲು, ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಇರುತ್ತೆ. ಇನ್ನು ಜೂನಿಯರ್ ಆಪ್ರೇಟರ್ನ ಹುದ್ದೆಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್, ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತದೆ. ಇನ್ನು ಎರಡನೇದಾಗಿ ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ನ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಮತ್ತು ಕಂಪ್ಯೂಟರ್ ಟೆಸ್ಟ್ ಬಂದು 120 ಮಿನಿಟ್ಸಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್ ಇದ್ದು ಪ್ರತಿ ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗುವಂಥವ್ರು ಇಲ್ಲಿ ಕಾಣಿಸ್ತಿರೋ www.iocl.com ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಸಲ್ಲಿಸ್ಬೋದಾಗಿದ್ದು, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಮತ್ತು ಎಕ್ಸಾಮ್ ಬರೆಯೋಕ್ಕೆ ಅಡ್ಮಿಟ್ ಕಾರ್ಡ್ ಬಂದು ಮಾರ್ಚ್ ಅಥವಾ ಏಪ್ರಿಲ್ ಮಂತ್ನಲ್ಲಿ ಬಿಡುಗಡೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥರು ಫೆಬ್ರವರಿ 3ನೇ ತಾರೀಕು ಅಂದರೆ ನಾಳೆಯಿಂದ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಮತ್ತು ಫೆಬ್ರವರಿ 23ನೇ ತಾರೀಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ನಿಮ್ಮ ಫೋಟೋ ಸಲ್ಲಿಸುವಂಥ ಫೋಟೋಗಳು ಎಲ್ಲ ಸ್ಕ್ಯಾನಡ್ ಫೋಟೋ ಆಗಿರಬೇಕಾಗಿದ್ದು 4.5 ಸೆಂಟಿಮೀಟರಿಂದ 3.5 ಸೆಂಟಿಮೀಟರ್ ಒಳಗಡೆ ಇರಬೇಕಾಗುತ್ತದೆ. ಮತ್ತು ನಿಮ್ಮದು ಸಿಗ್ನೇಚರ್ ಕೂಡ ಬ್ಲ್ಯಾಕ್ ಇಂಕ್ನಲ್ಲಿ ಸಿಗ್ನೇಚರ್ ಮಾಡಿ ಕಳಿಸ್ಬೇಕಾಗುತ್ತೆ. ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ನ ಕೂಡ ಕಳಿಸ್ಬೇಕಾಗಿರುತ್ತೆ. ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಕೂಡ ಕಳಿಸ್ಬೇಕಾಗುತ್ತದೆ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಬ್ರೌಸರ್ ಓಪನ್ ಮಾಡಿ ಮತ್ತು ಈ ವೆಬ್ಸೈಟ್ ಓಪನ್ ಮಾಡಿ, ಮತ್ತು ಇಂಡಿಯನ್ ಆಯಿಲ್ ಫಾರ್ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ, ಲೇಟೆಸ್ಟ್ ಜಾಬ್ ಓಪನಿಂಗ್ ಮೇಲೆ ಕ್ಲಿಕ್ ಮಾಡಿ, ಜಾಬ್ ಓಪನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ರಿಕ್ವೈರ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ ಪರ್ಸನ್ ಇದರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಈ ಹುದ್ದೆಗೆ ಅಪ್ಲೈ ಮಾಡಲು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಆಮೇಲೆ ಅದಕ್ಕೆ ಬೇಕಾಗೋ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಮಿನಿಮಮ್ 10th ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಈ ಹುದ್ದೆಗೆ ಅಪ್ಲೈ ಮಾಡಲು ಪೇಮೆಂಟ್ ಕೂಡ ಮಾಡಬೇಕಾಗಿದ್ದು ಆನ್ಲೈನಲ್ಲಿ ಪೇ ಮಾಡ್ಬೋದಾಗಿತ್ತು. ಮತ್ತು ಈ ಅಮೌಂಟ್ ಬಂದು ನಾಟ್ ರಿಫಂಡಬಲ್ ಆಗಿದ್ದು 300 ರೂಪಾಯಿ ಪ್ಲಸ್ GST ಕೂಡ ಇರುತ್ತೆ. ಮತ್ತು ಈ ಎಲ್ಲ ಅಭ್ಯರ್ಥಿಗೆ ಆಗಿದ್ದು SC/ST PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ ಮಾತ್ರ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಆನ್ಲೈನಲ್ಲಿ ರೂಪೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ನೀವು ಅಮೌಂಟ್ನ ಕಳಿಸ್ಬೋದಾಗಿರುತ್ತೆ. ನೀವು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ ಪ್ರತಿಯೊಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಆ ಡಾಕ್ಯುಮೆಂಟ್ ಸೈಜ್ ಬಂದು ಇಲ್ಲಿ ಇದ್ದಾವೆ, ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನೋಟಿಫಿಕೇಷನ್ ಬೇಕಂದರೆ ನೀವು ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ. ಹಾಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುವಂಥ ಪ್ಲೇಸಸ್ ನೋಡೋದಾದರೆ ವಿಶಾಖಪಟ್ಟಣಂ, ದಿಬ್ರುಹ, ಗುವಾಹಟಿ, ಜೋರ್ಹಾಟ್, ಸಿಲ್ಚಾರ್, ಮಜ್ಫೂರ್, ಪಾಟ್ನಾ, ರಾಯ್ಪುರ್, ದೆಹಲಿ,
ಮತ್ತು ಗಾಂಧಿನಗರದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದ್ದು, ಮತ್ತು ವಡೋದರ, ಅಂಬಾಲಾ, ರಾಂಚಿ, ಬೆಂಗಳೂರು, ಭೋಪಾಲ್, ಮುಂಬೈ, ಬರ್ಹಾನ್, ಭುವನೇಶ್ವರ್, ಕಟಕ್, ಮೊಹಾಲಿ, ಜೈಪುರ್, ಚೆನ್ನೈ, ಹೈದರಾಬಾದ್, ಆಗ್ರಾ, ಲಕ್ನೋ, ಪ್ರಯಾಗ್ರಾಜ್ ಮತ್ತು ದೆಹ್ರಾಮ್, ದುರ್ಗಾಪುರ್, ಸಿಲಿಗುರ್ ಮತ್ತು ಕೋಲ್ಕತ್ತಾ, ಈ 30 ಪ್ಲೇಸ್ಗಳಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ನೀವು ಎಲ್ಲಿ ನಿಯರ್ ಇರ್ತೀರೋ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಬರ್ಬೋದಾಗಿರ್ತದೆ. ಹಾಗೆ ನಮ್ಮ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು, ಅವು ಕೂಡ ಜಾಯ್ನ್ ಆಗಿ. ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಿರ್ತೀನಿ. ಮತ್ತು ಆನ್ಲೈನಲ್ಲಿ ತುಂಬ ಬೈ ಮಾಡೋವಂಥವ್ರು ಇದ್ದರೆ, ಮತ್ತು ಹೋಮ್ ಅಪ್ಲಯನ್ಸ್ಗೋಸ್ಕರ ಆನ್ಲೈನ್ ಹುಡ್ಕಾಡೋರು ಅಂತಿದ್ರೆ 50 to 90% ಡಿಸ್ಕೌಂಟ್ ಪ್ರಾಡಕ್ಟ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಆ ಗ್ರೂಪ್ ಕೂಡ ಜಾಯ್ನ್ ಆಗಿ, ಮತ್ತು ಬೇರೆಯವ್ರು ಕೂಡ ಶೇರ್ ಮಾಡಿ. ತುಂಬ ಆನ್ಲೈನಲ್ಲಿ ಬೈ ಮಾಡೋ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮತ್ತು SC/ST PWBD ಕ್ಯಾಟಗರಿ ಆದವರಾದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಮತ್ತು ಎಕ್ಸ್ ಸರ್ವಿಸ್ಮನ್ ಅಭ್ಯರ್ಥಿಯು ಕೂಡ ಸರ್ಟಿಫಿಕೇಟ್ನ ಕೊಡಬೇಕಾಗಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಡೌಟ್ ಬಂದರೆ ಈ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ನಿಮ್ಮದು ಡೌಟ್ ಕ್ಲಿಯರ್ ಮಾಡ್ಕೋಬೋದಾಗಿರ್ತದೆ. ಮತ್ತು ನೀವು ಕಾಲ್ ಮಾಡೋ ಟೈಮ್ಸ್ ಬಂದು ವರ್ಕ್ ಡೇಸಲ್ಲಿ ಇದ್ದು, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ನೀವು ಕಾಲ್ ಮಾಡ್ಬೋದಾಗಿರ್ತದೆ. ಮತ್ತು ಈ ಇಮೇಲ್ ಕೂಡ ನಿಮ್ದೇನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡ್ಬೋದಾಗಿರುತ್ತೆ. mktgrrequirement.indianoil.in ಮೇಲ್ಗೆ ಹೋಗಿ ನೀವು ಏನೋ ಡೌಟ್ ಇದ್ದರೆ ಕೇಳ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋದು ಬಂದು ಫೆಬ್ರವರಿ 3ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಅರ್ಜಿ ಸಲ್ಲಿಸ್ಬೋದಾಗಿದ್ದು, ಫೆಬ್ರವರಿ 23ನೇ ತಾರೀಕು ರಾತ್ರಿ 11:55 ಗಂಟೆ ನಿಮಗೆ ಟೈಮ್ ಇರುತ್ತೆ. ಮತ್ತು ಈ ಅಡ್ಮಿಟ್ ಕಾರ್ಡ್ ಬಂದು ಮಾರ್ಚ್ ಅಥವಾ ಏಪ್ರಿಲ್ ಮಂತ್ನಲ್ಲಿ ನಿಮಗೆ ಬಿಡ್ತಾರೆ. ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಂದು ಏಪ್ರಿಲ್ ಮಂತಲ್ಲಿರುತ್ತೆ. ಮತ್ತು ರಿಸಲ್ಟ್ ಮತ್ತು ಶಾರ್ಟ್ ಲಿಸ್ಟ್ ಮತ್ತು ರಿಸಲ್ಟ್ ಕೂಡ ಏಪ್ರಿಲಲ್ಲಿ ನಿಮಗೆ ಬಿಡ್ತಾರೆ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಕೆಲಸ ಹುಡುಕ್ತಿರೋಂಥ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರ ನಮ್ಮ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.